ವಿಶ್ವಸಂಸ್ಥೆಯಲ್ಲಿ ಹೆಚ್ಚಿನಂತ ಬರುತ್ತಂತ ಕಾಯಿಲೆ ಆರೋಗ್ಯ ಮಕ್ಕಳು ಕಾಯಿಲೆ ಆರೋಗ್ಯ ಕಾಯಿಲೆ ಆರೋಗ್ಯ ಅವರು ಎಸ್ಎಸ್ಎಲ್ಸಿಯಲ್ಲಿ 625 594 8.4% ಆಗಿದ್ದಾರೆ. ಅವರಿಗೆ ನಮ್ಮ ಪ್ರತಿಭಾ ಪುರಸ್ಕಾರ ಹಾಗೆಯೇ ಮೋನಿಕಾ ಡಿ ಅವರು ಬಂದಿದ್ದಾರ. ಮೋನಿಕಾ ಡಿ ಚಿನ್ನ ಕಾಮಣೇನ ಮೋನಿಕಾ ಡಿ ಡೀರಲೆಕ್ಕ ಬಾ ಕಡೆ ಮೋನಿಕಾ ಡಿ ಕಿಶೋರ್ ಎನ್ ಕೊಂಗೆ ಅವರು ಬಂದಿದ್ದಾರ. ಕಿಶೋರ್ ಎನ್ ಕೊಂಗೆ ಹಾಗೇನೆ ಕಿಶೋರ್ ಎನ್ ಕೊಂಗೆ ಚಿನ್ನ ಏವಿಡ ಕಿಶೋರ್ ಎನ್ ಕೊಂಗೆ ಅವರಿಗೆ ಬಿ ಎನ್ ಮಲ್ಲೇಶ್ ಪತ್ರಕರ್ತ ಅವರು. ಹಾಗೇನೆ ಸೆಕೆಂಡ್ PUCಯಲ್ಲಿ ಸಮಿತಾ ಟಿ ಏರ್ಪೋಟೆ ಸೆಕೆಂಡ್ PUCಯಲ್ಲಿ 600ಕ್ಕೆ 539% ತಗೊಂಡು ಡಿಸ್ಟಿಂಕ್ಷನ್ನಲ್ಲಿ 89.83%ನಲ್ಲಿ ಉತ್ತೀರ್ಣರಾಗಿದ್ದಾರೆ. ನಮ್ಮ ಹೆಮ್ಮೆಯ ಕುವರಿ ಅಂತ ಹೇಳ್ಕೊಳ್ಳೋಕ್ಕೆ ನಾವೆಲ್ಲರೂ ಹೆಮ್ಮೆ ಪಡುವಂಥ ಕೆಲಸ. ಹಾಗೆಯೇ ಸಂಗೀತ ಎಸ್ ಭಾರ್ಗವ ಹಾಗೆಯೇ ತಾಂತ್ರಿಕ ಶಿಕ್ಷಣ ಅದರಲ್ಲಿ END ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅದರಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ. 82.21%ನಲ್ಲಿ ಅನನ್ಯ ಎಸ್ ಬುಳೆ ಹಾಗೆಯೇ ಮನೀಶ್ DS ಸನ್ ಆಫ್ ಸುಬ್ರಹ್ಮಣ್ಯ DS ಅವರು ಕೂಡ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್. ಇವತ್ತು ಏನೇ ಸಣ್ಣ ಸಮಾಜ ಆದರೂ ಕೂಡ ನೇಕಾರ ಸಮಾಜ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಸಮಾಜ ನಮ್ಮ ಪರಂಪರೆ ಯಾವ ರೀತಿ ಬಂದಿದೆ ಅನ್ನೋದು ಕೂಡ ಹೇಳ್ಕೊಡೋ ಕಾರ್ಯಕ್ರಮ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಈಗಿನ ಮಕ್ಕಳುಗಳು ಇಂಥ ಕಾರ್ಯಕ್ರಮಕ್ಕೆ ಬರಲ್ಲ, ಕಮ್ಮಿ. ಮುಂದೆಲ್ಲ ಹೆಂಗೆ ಗೊತ್ತಿಲ್ಲ ನನಗೆ. ಸ್ವಾಮಿಗಳಿದ್ರೆ ಇಂಥ ಕಾರ್ಯಕ್ರಮಗಳಿದ್ರೆ ಮಕ್ಕಳುಗಳು ಬರ್ತಾರೆ ಅಂತ ಗೊತ್ತಿಲ್ಲ ನನಗೆ. ಯಾಕೆಂದರೆ ಈಗಿನ ಮಕ್ಕಳು ಬರೋದಿಲ್ಲ, ಹೊರಗಡೆ ಬರೋಲ್ಲ, ಮನೆ ರೂಮಿಂದ ಲ್ಯಾಪ್ಟಾಪು ಮೊಬೈಲ್ ಮನೇಲಿ ಯಾರು ಯಜಮಾನರು ಬಂದರೂ ಬರೋಲ್ಲ, ಸಮಾಜದಾಗ ಯಾರು ದೊಡ್ಡವ್ರು ಬಂದರೂ ಬರಲ್ಲ, ಸ್ವಾಮಿಗಳು ಬಂದರೂ ಬರೋದಿಲ್ಲ. ಈಗ ಆ ರೀತಿ ಆಗಿದೆ ಸಾಫ್ಟ್ವೇರ್ ಬಂದು. ಆದರೆ ನೀವು ನೇಕಾರ ಸಮಾಜ ಇವತ್ತು ಮಧ್ಯಮ ವರ್ಗದ ಸಮಾಜ ಇಂಥ ನಮ್ಮ ಕಾಂಗ್ರೆಸ್ ವತಿಯಿಂದ ಉಮಾಶ್ರೀ ಅವರಿಗೆ ಸಚಿವೆಯನ್ನು ಮಾಡಿ ಅದಾದಮೇಲೆ ವಿಧಾನ ಪರಿಷತ್ ಸದಸ್ಯರನ್ನು ಕೂಡ ಮಾಡಿದಂಥ ಒಂದು ಕಾಂಗ್ರೆಸ್ ಸರ್ಕಾರ ನೋಡ್ತಾ ಇರ್ಬೋದು. ಉಮಾಶ್ರೀ ಅವರು ಚಲನಚಿತ್ರ ನಟಿ. ಇವತ್ತು ಅವರ ಪಾತ್ರಗಳನ್ನು ನಾವು ನೋಡ್ತೀವಿ. ಅವರ ಒಂದು ಎಮೋಷನಲ್ ಕೆಲವು ಕೆಲವು ಪಿಕ್ಚರ್ಗಳನ್ನು ಅಂತಂದೇಳಿ ಅವರೊಂದು ಅಪೇಕ್ಷೆ ಇದೆ. ಆದರೂ ಕೂಡ ಸಮಾಜ ಗುರುತಿಸಬೇಕು, ಅದು ಸಮಾಜದ ಕರ್ತವ್ಯ ಕೂಡ ಆಗಿದೆ. ನಿಮ್ಮನ್ನು ನೋಡಿ ಬೇರೆಯೂ ಕೂಡ ಪ್ರೇರಣೆ ಪಡಿಬೇಕು. ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಸತ್ಕಾರ ಸಮಾರಂಭ ಇದೆ. ಪೂಜ್ಯ ಗುರುಗಳು ಶ್ರೀಯುತ ಮಲ್ಲಿಕಾರ್ಜುನ ಶಿರಸಾಟ್ ಅವರಿಗೆ ದಾಸೋಹ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ದೇಣಿಗೆ ನೀಡಿ ಸಹಕಾರ ಮಾಡಿ ಇನ್ನೂ ರೀತಿಯ ಸಮಾಜದ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ನಾನು ಮಾಡ್ತೀನಿ ಅನ್ನೋಂಥ ಅಭಿಲಾಷೆಯನ್ನು ಹೊಂದಿದ್ದಾರೆ. ಅವರಿಗೆ ಎಲ್ಲ ಸಮಾಜ ಬಂಧುಗಳ ಪರವಾಗಿ, ಅಧ್ಯಕ್ಷರು ಕಾರ್ಯದರ್ಶಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳು. ಹಾಗೆ ಅತಿಥಿಗಳಿಗೂ ಕೂಡ ಸತ್ಕಾರ ಮಾಡುವಂಥ ಸಮಯ. ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ನಗರವಾಣಿಯ ಸಂಪಾದಕರು ಹಾಗೂ ಹಿರಿಯ ಸಾಹಿತಿಗಳು ಅವ್ರಿಗೂ ಕೂಡ ಈ ಒಂದು ಸತ್ಕಾರ ಸಮಾರಂಭವನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ಅಧ್ಯಕ್ಷರಿಗೆ ವಿನಂತಿಯನ್ನು ಮಾಡ್ಕೊಳ್ತೇವೆ. ದಯಮಾಡಿ BN ಮಲ್ಲೇಶ್ ಅವರು ವೇದಿಕೆ ಮುಂಭಾಗದಲ್ಲಿ ಬರಬೇಕಂತೇಳಿ ವಿನಂತಿ.
ಅವರಿಗೆ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಂದ ಸತ್ಕಾರ ನೆರವೇರ್ತಾ ಇದೆ. ಹಾಗೆಯೇ ಕಳ್ಳರು ಬಂದ್ರೆ ತಗೊಂಡು ಹೋಗ್ಬೋದು, ವಾಪಸ್ ನಮಗೆ ಬರಕ್ಕಾಗಲ್ಲ. ಒಬ್ಬಳನ್ನಾರು ಅಲ್ಲಿ ಕಾಯಕ್ ಬಿಡ್ಬೇಕಿಂತ ಬೇಡವಾ? ನಾವು ನದಿಗಳಿಗೆ ಸ್ನಾನ ಮಾಡುವಾಗ ಗಂಡ್ ಮಕ್ಕಳನ್ನ ನೋಡ್ಕೊಳ್ತೀವ್ರಿ ಅಂತ ಹೇಳಕ್ಕಾಗಲ್ಲ, ಮರ್ಯಾದೆ ಪ್ರಶ್ನೆ. ಆದ್ರೆ ಬಂದವರಲ್ಲೇ ತಾಯಿ ನಾವೆಲ್ಲ ಸ್ನಾನ ಮುಗಿಸ್ಕೊಂಡು ಬರೋವರೆಗೆ ನೀನು ನೋಡ್ಕೊಂತ ಇರೋ, ಆಮೇಲೆ ನೀನು ಸ್ನಾನ ಮಾಡುವಂತೆ ಅಂತ ಹೇಳಿ ಇಟ್ಟು ಹೋಗ್ಬೇಕಿಂತ ಬೇಡ. ಅಷ್ಟು ಹೇಳಿದೆ ನಾನು. ಇವು ದೊಡ್ಡ ಕೋಳಿಗಳು, ಇವಾಗ ಬುದ್ಧಿ ಕಲಿಸ್ಬೇಕು ಒಂದು ಸ್ವಲ್ಪ ಹೊತ್ತು ಅಂತೇಳಿ ಬಟ್ಟೆ ಅಷ್ಟು ತಗೊಂಡೋಗಿ ಮೇಲೆ ಇಟ್ಕೊಂಡು ಅವ್ರನ್ನೆಲ್ಲ ಚೆನ್ನಾಗಿ ಆಡಿಸಿ ಆಮೇಲೆ ಅವ್ರಿಗೆಲ್ಲ ಬಟ್ಟೆಯೆಲ್ಲ ಕೊಟ್ಟ. ಅಂದ್ರೆ ನಿಮಗೆ ಬರೀ ದೇವರ ಆರಾಧನೆ ಮತ್ತು ನಿಮ್ಮ ಬೈಕೆ ಇಡೋದಷ್ಟೇ ಮುಖ್ಯ ಅಲ್ಲ, ನಿಮ್ಮ ಬಾಯಿ ಮುಚ್ಚಿಕೊಳ್ಳೋದ್ರ ಬಗ್ಗೆನೂ ಒಂದ್ ಮಾಡಕ್ ಹೋಗಿ ಇನ್ನೊಂದು ಎಡವಟ್ಟು ಮಾಡ್ಕೊಳ್ಬಾರ್ದು ಅನ್ನೋದನ್ನ ಕೃಷ್ಣ ಆ ಬಟ್ಟೆಯ ಮುಖಾಂತರ ಹೇಳಿದ. ಎಷ್ಟು ದೊಡ್ಡ ತಿಳುವಳಿಕೆ ಕೃಷ್ಣನಿಗೆ ಎಷ್ಟು ದೊಡ್ಡ ತಿಳುವಳಿಕೆ ಕೃಷ್ಣನಿಗೆ ಬಾಲ್ಯದಲ್ಲಿ. ಹಾಗಾಗಿನೇ ನೀವು ಅದ್ವೈತ ಸಿದ್ಧಾಂತ, ನೀವು ಆದಿಗುರು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನು ನೀವು ಒಪ್ಪಿಕೊಳ್ಳಿ. ಶಂಕರಾಚಾರ್ಯರು ಅಂತಂದ್ರೆ ಹರಿಹರನಲ್ಲಿ ಭೇದ ಇದೆ. ಶಂಕರಾಚಾರ್ಯ ಅವರ ಆರಾಧ್ಯ ದೈವ ಗೋವಿಂದ, ಅವರ ಆರಾಧ್ಯ ದೈವ ಕೃಷ್ಣ ಶಂಕರಾಚಾರ್ಯರು, ಅವರದ್ದು ಆರಾಧ್ಯ ದೈವ ಲಕ್ಷ್ಮೀ ನರಸಿಂಹನವರು ಮಠದಲ್ಲಿ. ಆದರೆ ಅವರು ಪೂಜೆ ಮಾಡೋದಕ್ಕೆ ತಗೊಂಡು ಹೋಗೋದು ಚಂದ್ರಮೌಳೇಶ್ವರ. ಅವರು ಶಿವ ವಿಷ್ಣುವಿನ ಭೇದ ಅವರಲ್ಲಿ ಇಲ್ಲ. ಆದಿ ಜಗದ್ಗುರು ಶಂಕರಾಚಾರ್ಯರಲ್ಲಿ ನೀವು ಅದ್ವೈತ ಪರಂಪರೆಯವರು. ಮೂಲತಃ ನೀವು ವಿಷ್ಣುವನ್ನ ಒಪ್ಪಿದವರು, ವೈಷ್ಣವರು. ಆಮೇಲೆ ನೀವು ಶಿವನ ಪೂಜೆಗೆ ನೀವು ಬಂದಿದ್ದೀರಿ. ಮೂಲತಃ ಹರಿಹರ ಬ್ರಹ್ಮಾದಿ रविचंद्र सावस बोबेल था येतच ऐकतात चंद्र सर भाऊ मजवे ನೋಡಿ, ಇಂತಹ ಶಿವೇಶ್ವರನ ವಸ್ತ್ರದ ವಿಚಾರ ಬಂದಾಗ ಅದೇ ಕೃಷ್ಣ ಯಾರ ಬಟ್ಟೆಯನ್ನ ಕದ್ದ ಅಂತ ಹೇಳಿದ್ರು ನಕ್ಕು ಸುಮ್ಮನಾದ. ಏನಂತ ಅವನು ಕೇಳ್ತಿದ್ದೆ ನನಗೇನು ಅಂತ. ಅದೇ ಕೃಷ್ಣ ತನ್ನದು ಮತ್ತೊಂದು ರೂಪವನ್ನು ತೋರಿಸಿದ. ದ್ರೌಪದಿಗೆ ವಸ್ತ್ರಾಪಹರಣ ಆಗುವಾಗ ಅವನು ಬಟ್ಟೆ ಕದಿಯೋನಲ್ಲ, ಬಟ್ಟೆ ಕೊಡೋನು ಅಂತ ಹೇಳಿ. ನಾನು ಬಟ್ಟೆ ಕದಿಯೋನಲ್ಲ, ಸ್ತ್ರೀಯರ ಮಾನವನ್ನ ಕಾಪಾಡೋನು ಅಂತೇಳಿ ದ್ರೌಪದಿಗೆ ಬಟ್ಟೆಯನ್ನು ಕೊಡ್ತಾನೆ. ಎಳೆಯುತ್ತಿದ್ದನ್ನು ಕಳೆದು ಬೆಳೆಯುತ್ತಿದ್ದವು ಸೇರಿ ತಟ್ಟಿದ್ದ ವಸ್ತ್ರರಾಶಿಗಳನ್ನು ಸೊಂಡದಲ್ಲಿ ಹೊರಸೂಸಿ ರಾಜಸಭೆ ಕೌರವರ ಕೊಳ್ಳೆ ಪಟ್ಟಣ ಒಂದ್ಸಲ ಅಗ್ನಿ ಪುತ್ರಿ ಅಂತ ಬಟ್ಟೆಯನ್ನು ಕೊಟ್ಟವನು. ಅಂತ ಬಟ್ಟೆಯನ್ನು ಕೊಟ್ಟವನು ಕೃಷ್ಣ. ಅದೇ ಕೃಷ್ಣ ಗಮನ ಇಟ್ಟು ಕೇಳಿ, ವಯಸ್ಸಾದ ಮೇಲೆ ಭಗವದ್ಗೀತೆ ಹೇಳಿಲ್ಲ. ಆಚಾರ ವಿಚಾರದಿಂದ ಕೂಡಿದ್ದ ಸಮಾಜ ಅದು ಬೆಳೆಸ್ಕೊಂಡು ಉಳಿಸ್ಕೊಂಡು ನಾವು ಹೋಗಿದ್ದಾದರೆ ನಮ್ಮ ಜನ್ಮದು ಸಾರ್ಥಕ ಆಗ್ತಂತ ಹೇಳ್ತಾ ನಾ ಹಿಂಗೆ ಮಾತಾಡ್ತಾ ಇದ್ದರೆ ನಮಗೊಂದು ಚಟ. ನನಗೆ ಸರ್ ಮಂಜುನಾಥ್ ಅವರು ಬಿಟ್ಟರು ಭಾಳ ಸಂತೋಷ ಅನಿಸ್ತದೆ. ಬಿಟ್ಟರಲ್ಲಪ್ಪ, ಅವರು ಉತ್ತಮ ವಾಗ್ಮಿಗಳು, ಭಾಳ ವಿಶಾಲ ವಿಷಯವನ್ನು ತಿಳ್ಕೊಂಡವರು. ಆದರೆ ಅವರು ತಮ್ಮ ಶಬ್ದನ ಮುಟುಕು ಮಾಡಿದ್ದಾರೆ. ಇವರು ಏನು ಸುಮ್ಮನೆ ತಡ ड्रेसच लागले का चिना भैया हम कर
ತನ್ರಿ ಪುಟ ಹತ್ರ ಬರ್ರಿ ನೋಡ್ರಿ ಈ ಕಡೆ ನೋಡ್ರಿ ಹಾಯ್ ಮಾಡ್ರಿ ಈಗ आने कहीं भी नहीं कैसे ऑफ कर लो ऐसे ऐसे ऑफ कर लो ऐसे ऑफ करता इंजन ऑफ करा ना बोले वेस्ट अननेसेसरी इंजन नाही शाणू मी तुझं ते इंटेलिजंट ओके ओके नो प्रॉब्लम चलेगा बाबा मामी तुम्ही काय इधर आ जाओ अब्बा ಏನು ಇತ್ತೆ ना गुले कसं सांगितलं गरज जाण पहिला